ಬೆಳಿಗ್ಗೆ 9ರಿಂದ ಸಂಜೆ 5ರವರೆಗೆ ಕಚೇರಿಯ 4 ಗೋಡೆಗಳ ನಡುವೆ ಬಂಧಿಯಾಗಿ ನಿಮ್ಮ ಇಡೀ ಯೌವನವನ್ನು ಕೇವಲ ಭಾನುವಾರದ ರಜೆಗಾಗಿ ಕಾಯುತ್ತಾ ಕಳೆಯುವ ಜೀವನದಿಂದ ನೀವು ಶಾಶ್ವತವಾಗಿ ಆಯಾಸಗೊಂಡಿದ್ದೀರಾ? ಹಾಗಾದರೆ ವಾರಕ್ಕೆ ಕೇವಲ 4 ಗಂಟೆ ಕೆಲಸ ಮಾಡಿ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಹಣ ಸಂಪಾದಿಸುತ್ತಾ ಹೊಸ ಶ್ರೀಮಂತರ ಗುಂಪಿಗೆ ಸೇರುವ ಆ ಅದ್ಭುತ ರಹಸ್ಯವನ್ನು ಇಂದು ನಾವು ಅತ್ಯಂತ ಆಳವಾಗಿ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಪುಸ್ತಕಧಾರೆ ವಾಹಿನಿಗೆ ನಿಮ್ಮೆಲ್ಲರಿಗೂ ಮುಕ್ತ ಹೃದಯದ ಸ್ವಾಗತ. ಪ್ರಪಂಚದ ಅತ್ಯುತ್ತಮ ಪುಸ್ತಕಗಳ ಸಾರಾಂಶವನ್ನು ನಿಮ್ಮ ಮುಂದಿಡುವ ನಮ್ಮ ಈ ನಿರಂತರ ಪ್ರಯತ್ನದಲ್ಲಿ ಇಂದು ನಾವು ಟಿಮ್ ಫೆರಿಸ್ ಅವರ ಜಗತ್ಪ್ರಸಿದ್ಧ ಹಾಗೂ ಅನೇಕರ ಜೀವನವನ್ನು ಬದಲಾಯಿಸಿದ ಕೃತಿಯಾದ ದಿ 4 Hour Work Week ಪುಸ್ತಕದ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಇದು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲ ಮಾಹಿತಿಯಾಗಿದೆ. ಹಾಗಾಗಿ ದಯವಿಟ್ಟು ಸಂಪೂರ್ಣ ಗಮನವಿಟ್ಟು ಆಲಿಸಿ. ಈ ಪುಸ್ತಕದ ಉಪಶೀರ್ಷಿಕೆಯು ಬೆಳಿಗ್ಗೆ 9ರಿಂದ ಸಂಜೆ 5ರ ಕೆಲಸದ ಜೈಲಿನಿಂದ ತಪ್ಪಿಸಿಕೊಳ್ಳಿ, ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಜೀವಿಸಿ ಮತ್ತು ಹೊಸ ಶ್ರೀಮಂತರ ಗುಂಪಿಗೆ ಸೇರಿಕೊಳ್ಳಿ ಎಂದು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಇದು ಕೇಳಲು ನಂಬಲ ಸಾಧ್ಯ ಅಥವಾ ಯಾವುದೋ ಸುಳ್ಳು ಭರವಸೆಯಂತೆ ಅನೇಕರಿಗೆ ಅನ್ನಿಸಬಹುದು. ಆದರೆ ಇದು ಖಂಡಿತವಾಗಿಯೂ ಸಾಧ್ಯವಿದೆ, ಏಕೆಂದರೆ ಸ್ವತಃ ಲೇಖಕರು ಹಾಗೂ ಅವರ ಅನೇಕ ಸ್ನೇಹಿತರು ಇದೇ ರೀತಿಯ ಅದ್ಭುತ ಜೀವನವನ್ನು ಈಗಾಗಲೇ ನಡೆಸುತ್ತಿದ್ದಾರೆ. ಬಹುಪಾಲು ಜನರಿಗೆ ಇದು ಸಾಧ್ಯವಾಗದಿರಬಹುದು, ಆದರೆ ಕೇವಲ ಆ ಕಾರಣವನ್ನು ನೆಪವಾಗಿಟ್ಟುಕೊಂಡು ಈ ಪುಸ್ತಕವನ್ನು ಟೀಕಿಸುವುದು ಅಥವಾ ಇದೊಂದು ವಂಚನೆ ಎಂದು ಕರೆಯುವುದು ಖಂಡಿತ ಸರಿಯಲ್ಲ. ಉದಾಹರಣೆಗೆ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ನೆಚ್ಚಿನ ಶರ್ಟ್ ಮೇಲೆ ಬಿಸಿ ಕಾಫಿ ಚೆಲ್ಲಿದರೆ ಅಥವಾ ನಿಮ್ಮ ಕಾರು ಸ್ಟಾರ್ಟ್ ಆಗದಿದ್ದರೆ ಆ ನಕಾರಾತ್ಮಕ ಪರಿಸ್ಥಿತಿಗೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದು ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣದಲ್ಲಿರುತ್ತದೆ. ಹೆಚ್ಚಿನ ಜನರು ತಕ್ಷಣ ಕೋಪಗೊಳ್ಳಬಹುದು, ಆದರೆ ಅದಕ್ಕಾಗಿ ವಿಕ್ಟರ್ ಫ್ರಾಂಕಲ್ ಅವರ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಅಥವಾ ಸ್ಟೀಫನ್ ಕವಿ ಅವರ ದಿ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಪುಸ್ತಕಗಳು ಸುಳ್ಳು ಎಂದು ನಾವು ಹೇಳಲಾಗುವುದಿಲ್ಲ. ನಮ್ಮ ಪ್ರತಿಕ್ರಿಯೆಯ ಮೇಲೆ ನಮಗೆ ಹಿಡಿತ ಸಾಧಿಸಲು ಸಾಧ್ಯವಾಗದಿದ್ದರೆ ಅದು ನಮ್ಮ ತಪ್ಪು, ಪುಸ್ತಕಗಳದ್ದಲ್ಲ. ನಿಜವಾದ ಶ್ರೀಮಂತಿಕೆ ಎಂದರೇನು ಎಂಬುದನ್ನು ನಾವು ಮೊದಲು ಅರ್ಥಮಾಡಿಕೊಳ್ಳಬೇಕು. ಇದಕ್ಕಾಗಿ ನಿರಪೇಕ್ಷ ಆದಾಯ ಮತ್ತು ಸಾಪೇಕ್ಷ ಆದಾಯದ ನಡುವಿನ ವ್ಯತ್ಯಾಸವನ್ನು ನಾವು ಸ್ಪಷ್ಟವಾಗಿ ಅರಿಯಬೇಕು. ಕಲ್ಪಿಸಿಕೊಳ್ಳಿ, ನಾನು ವರ್ಷಕ್ಕೆ ಕೇವಲ $30,000 ಸಂಪಾದಿಸುತ್ತೇನೆ ಮತ್ತು ನನ್ನ ಸ್ನೇಹಿತ ಜಾನ್ ವರ್ಷಕ್ಕೆ ಬರೋಬ್ಬರಿ $1,50,000 ಸಂಪಾದಿಸುತ್ತಾನೆ. ಈಗ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಶ್ರೀಮಂತರು ಎಂದು ಕೇಳಿದರೆ ನೀವೆಲ್ಲರೂ ಖಂಡಿತವಾಗಿ ಜಾನ್ ನನಗಿಂತ 5 ಪಟ್ಟು ಹೆಚ್ಚು ಶ್ರೀಮಂತ ಎಂದು ಹೇಳುತ್ತೀರಿ. ಆದರೆ ನಾನು ವಾರಕ್ಕೆ ಕೇವಲ 10 ಗಂಟೆ ಮಾತ್ರ ಕೆಲಸ ಮಾಡುತ್ತೇನೆ ಮತ್ತು ಜಾನ್ ವಾರಕ್ಕೆ 80 ಗಂಟೆಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ ಎಂದು ತಿಳಿದರೆ ನಿಮಗೆ ಏನನಿಸುತ್ತದೆ? ಲೆಕ್ಕಾಚಾರ ಮಾಡಿದಾಗ ಜಾನ್ ಗಂಟೆಗೆ $36 ಗಳಿಸಿದರೆ ನಾನು ಗಂಟೆಗೆ $58 ಗಳಿಸುತ್ತೇನೆ. ಅಷ್ಟೇ ಅಲ್ಲ, ಜಾನ್ ತನ್ನ ಕೆಲಸಕ್ಕಾಗಿ ಅತ್ಯಂತ ದುಬಾರಿ ನ್ಯೂಯಾರ್ಕ್ ನಗರದಲ್ಲೇ ಇರಬೇಕಾದ ಅನಿವಾರ್ಯತೆ ಇದೆ. ಆದರೆ ನಾನು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಲ್ಯಾಪ್ಟಾಪ್ ಮೂಲಕ ಅಷ್ಟೇ ಹಣ ಗಳಿಸಬಹುದು. ಜಾನ್ ನ್ಯೂಯಾರ್ಕ್ ನಗರದಲ್ಲಿ ತನ್ನ ಗೆಳತಿಯೊಂದಿಗೆ ಒಂದು ಸಾಮಾನ್ಯ ಊಟಕ್ಕೆ ಹೋದರೆ $200 ಖರ್ಚಾಗುತ್ತದೆ. ಆದರೆ ನಾನು ಬೇರೊಂದು ಸುಂದರ ದೇಶದಲ್ಲಿದ್ದು ಕೇವಲ $20ನಲ್ಲಿ ಅದೇ ಗುಣಮಟ್ಟದ ಊಟವನ್ನು ಆರಾಮಾಗಿ ಮುಗಿಸಬಹುದು. ಈಗ ಹೇಳಿ, ಯಾರು ಶ್ರೀಮಂತರು? ಖಂಡಿತವಾಗಿಯೂ ಸಾಪೇಕ್ಷ ಆದಾಯದ ಆಧಾರದ ಮೇಲೆ ನಾನೇ ಜಾನ್ಗಿಂತ ಹೆಚ್ಚು ಶ್ರೀಮಂತ. ಇದನ್ನು ಇನ್ನಷ್ಟು ಸರಳವಾಗಿ ಹೇಳುವುದಾದರೆ, ಬ್ರಿಡ್ವಿಲ್ ಎಂಬ ಊರಿನಲ್ಲಿ ನೀವು ಕೆಲಸ ಮಾಡಿದರೆ ನಿಮಗೆ $5 ಮಿಲಿಯನ್ ಸಂಬಳ ಸಿಗುತ್ತದೆ ಎಂದು ನಾನು ನಿಮಗೆ ಹೇಳಿದರೆ ನೀವು ಬಹಳ ಸಂತೋಷಪಡಬಹುದು. ಆದರೆ ಆ ಊರಿನಲ್ಲಿ ಒಂದು ಸಣ್ಣ ತುಂಡು ಬ್ರೆಡ್ ಬೆಲೆ $1 ಮಿಲಿಯನ್ ಆಗಿದ್ದರೆ ನೀವು ಕೇವಲ 5 ತುಂಡು ಬ್ರೆಡ್ ಮಾತ್ರ ಖರೀದಿಸಬಹುದು. ಅಂದರೆ ನೀವು ನಿಜವಾಗಿಯೂ ಶ್ರೀಮಂತರಲ್ಲ. ಇದೇ ಈ ಪುಸ್ತಕದ ಅಡಿಪಾಯ. ಡಾಲರ್ಗಳಲ್ಲಿ ಸಂಪಾದಿಸಿ ಪೆಸೋ ಅಥವಾ ಬಾಟ್ಗಳಂತಹ ಕಡಿಮೆ ಮೌಲ್ಯದ ಕರೆನ್ಸಿಯಲ್ಲಿ ಖರ್ಚು ಮಾಡಿದಾಗ ಜೀವನದಲ್ಲಿ ಎಂತಹ ಅದ್ಭುತಗಳು ನಡೆಯುತ್ತವೆ ಎಂಬುದನ್ನು ಲೇಖಕರು ವಿವರಿಸುತ್ತಾರೆ. ನಮ್ಮ ಕನಸಿನ ಜೀವನ ಶೈಲಿಯನ್ನು ವ್ಯಾಖ್ಯಾನಿಸಿಕೊಳ್ಳುವುದು ಮತ್ತು ಆ ಕನಸನ್ನು ನನಸಾಗಿಸಲು ಬೇಕಾದ ನಿರ್ದಿಷ್ಟ ಆದಾಯವನ್ನು ನಿರ್ಧರಿಸುವುದು ನಮಗೆ ಸ್ಪಷ್ಟ ಗುರಿಗಳನ್ನು ನೀಡುತ್ತದೆ. ಕೇವಲ ಕುರುಡಾಗಿ ಹಣದ ಹಿಂದೆ ಓಡುವ ಬದಲು ನಮಗೆ ಎಷ್ಟು ಹಣದ ಅವಶ್ಯಕತೆ ಇದೆ ಎಂಬುದನ್ನು ಲೆಕ್ಕ ಹಾಕಬೇಕು. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಇದೆಲ್ಲವೂ ನಿಜ ಜೀವನದಲ್ಲಿ ಹೇಗೆ ಸಾಧ್ಯ? ನಾವು ಸಾಂಪ್ರದಾಯಿಕ ಕೆಲಸದ ಬದಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಬೇಕು. ನೀವು ಒಂದು ಉತ್ಪನ್ನವನ್ನು ಸೃಷ್ಟಿಸಿ ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕು. ಉದಾಹರಣೆಗೆ, ನಿಮಗೆ ತತ್ವಶಾಸ್ತ್ರದಲ್ಲಿ ಅಪಾರ ಆಸಕ್ತಿ ಇದ್ದರೆ ಆ ವಿಷಯವನ್ನು ಮನರಂಜನಾತ್ಮಕವಾಗಿ ಮತ್ತು ಶೈಕ್ಷಣಿಕವಾಗಿ ವಿವರಿಸುವ ಅನಿಮೇಷನ್ ವಿಡಿಯೋಗಳನ್ನು ನೀವು ರಚಿಸಬಹುದು. ಸ್ವಲ್ಪ ಸಮಯದ ನಂತರ ಯೂಟ್ಯೂಬ್ ಜಾಹೀರಾತುಗಳ ಮೂಲಕ, ಅಫಿಲಿಯೇಟ್ ಮಾರ್ಕೆಟಿಂಗ್ ಮೂಲಕ ಮತ್ತು ಸಣ್ಣ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮೂಲಕ ನೀವು ಉತ್ತಮ ಆದಾಯ ಗಳಿಸಬಹುದು. ಆನ್ಲೈನ್ನಲ್ಲಿ ಹಣ ಮಾಡುವುದು ಹೇಗೆ ಎಂದು ಸಾಮಾನ್ಯ ಜನರಿಗೆ ತಿಳಿದಿರುವುದಿಲ್ಲ. ನೀವು ಒಂದು ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿ 1 ವರ್ಷದ ನಂತರ ಅದು ಸಂಪೂರ್ಣ ವಿಫಲವಾದರೂ ನೀವು ಅದರಿಂದ ಸಾಕಷ್ಟು ಅಮೂಲ್ಯ ಪಾಠಗಳನ್ನು ಕಲಿಯುತ್ತೀರಿ. ಮತ್ತೊಂದು ವರ್ಷದ ಕಠಿಣ ಪರಿಶ್ರಮದ ನಂತರ ನೀವು ಖಂಡಿತ ಯಶಸ್ವಿಯಾಗಬಹುದು. ಒಟ್ಟು 2 ಅಥವಾ 3 ವರ್ಷಗಳೇ ಹಿಡಿದರೂ ಇದರ ಪರ್ಯಾಯ ಮಾರ್ಗವೆಂದರೆ 40 ವರ್ಷಗಳ ಕಾಲ ಬೇರೆಯವರ ಕೈಕೆಳಗೆ ಗುಲಾಮರಂತೆ ದುಡಿಯುವುದು. ಇದರಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡುತ್ತೀರಿ?
ನಮ್ಮಲ್ಲಿರುವ ಭಯವನ್ನು ಎದುರಿಸುವುದು ಇಲ್ಲಿ ಬಹಳ ಮುಖ್ಯ. ನೀವು ಅಂದುಕೊಂಡ ಅತ್ಯಂತ ಕೆಟ್ಟ ಸನ್ನಿವೇಶವನ್ನು ಒಮ್ಮೆ ಕಾಗದದ ಮೇಲೆ ಬರೆದು ವಿಶ್ಲೇಷಿಸಿದರೆ ಅದು ಅಷ್ಟು ಭಯಾನಕವಾಗಿರುವುದಿಲ್ಲ ಎಂಬುದನ್ನು ನೀವು ಅರಿತುಕೊಳ್ಳುತ್ತೀರಿ. ಕೆಲಸ ಬಿಟ್ಟರೆ ರಸ್ತೆಗೆ ಬರುತ್ತೇನೆ ಎಂಬ ಭಯ ಕೇವಲ ಭ್ರಮೆ. ಈಗ ಪುಸ್ತಕದ ಅತ್ಯಂತ ಪ್ರಮುಖ ಭಾಗಕ್ಕೆ ಬರೋಣ. ನಾವು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಪ್ರಮುಖವಾಗಿ 4 ಹಂತಗಳನ್ನು ಲೇಖಕರು ವಿವರಿಸಿದ್ದಾರೆ. ಮೊದಲನೆಯದಾಗಿ ತೆಗೆದುಹಾಕುವಿಕೆ. ನಾವು ಅಂದುಕೊಂಡಷ್ಟು ಸಮಯವನ್ನು ನಮ್ಮ ಕೆಲಸಗಳು ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ನಾವು 80% ಮತ್ತು 20% ನಿಯಮವನ್ನು ಅಥವಾ ಪ್ಯಾರೆಟೊ ನಿಯಮವನ್ನು ತಪ್ಪದೆ ಬಳಸಬೇಕು. ನಿಮ್ಮ 80% ಯಶಸ್ಸಿನ ಫಲಿತಾಂಶಗಳು ನಿಮ್ಮ ಕೇವಲ 20% ಪರಿಶ್ರಮದಿಂದ ಬರುತ್ತವೆ. ಉದಾಹರಣೆಗೆ, ನೀವು ದಿನಗಟ್ಟಲೆ ಹಲವಾರು ವೆಬ್ಸೈಟ್ಗಳಲ್ಲಿ ನಿಮ್ಮ ವಿಡಿಯೋವನ್ನು ಪ್ರಚಾರ ಮಾಡುತ್ತಿರಬಹುದು, ಆದರೆ ಕೇವಲ ಒಂದು ವೆಬ್ಸೈಟ್ನಿಂದ ಮಾತ್ರ ನಿಮಗೆ ಹೆಚ್ಚಿನ ವೀಕ್ಷಕರು ಬರುತ್ತಿರಬಹುದು. ಇದನ್ನು ಅರಿತುಕೊಂಡು ಉಳಿದೆಲ್ಲಾ ಕೆಲಸಗಳನ್ನು ಬಿಟ್ಟು ಕೇವಲ 5 ನಿಮಿಷಗಳ ಕಾಲ ಆ ಒಂದು ವೆಬ್ಸೈಟ್ ಮೇಲೆ ಸಂಪೂರ್ಣ ಗಮನ ಹರಿಸಿದರೆ ನಿಮ್ಮ ಅತ್ಯಮೂಲ್ಯ ಸಮಯ ಉಳಿಯುತ್ತದೆ. ಹಾಗೆಯೇ ಅನಗತ್ಯ ಮಾಹಿತಿಯನ್ನು ಮೆದುಳಿಗೆ ತುಂಬುವುದನ್ನು ಕಡಿಮೆ ಮಾಡಬೇಕು. ದಿನವಿಡೀ ನಕಾರಾತ್ಮಕ ಸುದ್ದಿಯನ್ನು ನೋಡುವುದು, ಪದೇ ಪದೇ ಇಮೇಲ್ ಪರಿಶೀಲಿಸುವುದನ್ನು ಬಿಡಬೇಕು. ನಿಮ್ಮ ಗುರಿಗಳಿಗೆ ಹೊಂದಿಕೆಯಾಗದ ಕೆಲಸಗಳಿಗೆ ಮತ್ತು ಜನರಿಗೆ ನಿರ್ದಾಕ್ಷಿಣ್ಯವಾಗಿ ಇಲ್ಲ ಎಂದು ಹೇಳುವುದನ್ನು ಕಲಿಯುವುದು ಬಹಳ ಮುಖ್ಯ. ಪಾರ್ಕಿನ್ಸನ್ ನಿಯಮದ ಪ್ರಕಾರ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ಸಮಯ ಲಭ್ಯವಿರುತ್ತದೆಯೋ ಅಷ್ಟು ಸಮಯವನ್ನು ಆ ಕೆಲಸ ಹಿಗ್ಗಿಸಿಕೊಂಡು ತೆಗೆದುಕೊಳ್ಳುತ್ತದೆ. ಒಂದು ವಾರದ ಬದಲು ಕೇವಲ ಕೆಲವು ಗಂಟೆಗಳ ಗಡುವನ್ನು ನೀವೇ ವಿಧಿಸಿಕೊಂಡರೆ ಕೆಲಸವು ವೇಗವಾಗಿ ಮತ್ತು ಉತ್ತಮ ಗುಣಮಟ್ಟದಲ್ಲಿ ಮುಗಿಯುತ್ತದೆ. ಅನಗತ್ಯ ಮೀಟಿಂಗ್ ಮತ್ತು ಉದ್ದುದ್ದ ಫೋನ್ ಕರೆಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು. ಎರಡನೆಯದಾಗಿ ಸ್ವಯಂಚಾಲಿತಗೊಳಿಸುವಿಕೆ ಮತ್ತು ಹೊರಗುತ್ತಿಗೆ. ವ್ಯವಹಾರವನ್ನು ಸ್ವಯಂಚಾಲಿತಗೊಳಿಸುವುದು ಎಂದರೆ ನಿಮ್ಮ ನಿರಂತರ ಮೇಲ್ವಿಚಾರಣೆ ಇಲ್ಲದೆ ಪುನರಾವರ್ತಿತ ಕಾರ್ಯಗಳನ್ನು ತಾನಾಗಿಯೇ ನಿರ್ವಹಿಸುವ ವ್ಯವಸ್ಥೆಯನ್ನು ಸ್ಥಾಪಿಸುವುದು. ನಿಮ್ಮ ದೈನಂದಿನ ಸಣ್ಣಪುಟ್ಟ ಕೆಲಸಗಳನ್ನು ನೋಡಿಕೊಳ್ಳಲು ವರ್ಚುವಲ್ ಅಸಿಸ್ಟೆಂಟ್ಗಳನ್ನು ನೇಮಿಸಿಕೊಳ್ಳಬಹುದು. ಭದ್ರತೆಯ ಬಗ್ಗೆ ವೃಥಾ ಭಯಪಡುವ ಬದಲು ದೊಡ್ಡ ಚಿತ್ರವನ್ನು ನೋಡಿ. ಉದಾಹರಣೆಗೆ, ಒಂದು ವಿಡಿಯೋ ಮಾಡಲು ಆಡಿಯೋ ರೆಕಾರ್ಡಿಂಗ್ಗೆ 1 ಗಂಟೆ ಮತ್ತು ಅನಿಮೇಷನ್ಗೆ 10 ಗಂಟೆ ಬೇಕಾಗಬಹುದು. ಆ 10 ಗಂಟೆಯ ಅನಿಮೇಷನ್ ಕೆಲಸವನ್ನು ಪ್ರೌಢಶಾಲೆಗೆ ಹೋಗುವ ವಿದ್ಯಾರ್ಥಿಗೆ ಹೊರಗುತ್ತಿಗೆ ನೀಡಿದರೆ ನಿಮ್ಮ ವಿಡಿಯೋ ಗಳಿಸುವ ಆದಾಯದ ಕೇವಲ 5% ಆ ವಿದ್ಯಾರ್ಥಿಗೆ ನೀಡಬಹುದು. ಇದರಿಂದ ನೀವು ವಾರಕ್ಕೆ ಕೇವಲ 2 ಗಂಟೆ ಕೆಲಸ ಮಾಡಿ ಅದೇ ಅದ್ಭುತ ಫಲಿತಾಂಶವನ್ನು ಪಡೆಯಬಹುದು. ಕೆಲವು 40 ವರ್ಷದ ವ್ಯಕ್ತಿಗಳು ಇಡೀ ದಿನ ತಮ್ಮ ಹುಲ್ಲನ್ನು ತಾವೇ ಕತ್ತರಿಸಿ ಹಣ ಉಳಿಸಿದೆ ಎಂದು ಬಹಳ ಹೆಮ್ಮೆಪಡುತ್ತಾರೆ. ಆದರೆ ನಿಮ್ಮ ಇಡೀ ದಿನದ ಬೆಲೆ ಕೇವಲ $20 ಮಾತ್ರವೇ ಎಂದು ಒಮ್ಮೆ ಗಂಭೀರವಾಗಿ ಯೋಚಿಸಿ. ನಿಮಗೆ ಅಗತ್ಯವಿಲ್ಲದಿದ್ದರೂ ಹೊರಗುತ್ತಿಗೆ ನೀಡುವುದನ್ನು ಅಭ್ಯಾಸ ಮಾಡಿ. ಇದರಿಂದ ನೀವು ಬೇರೆಯವರಿಂದ ಕೆಲಸ ತೆಗೆಯುವ ಕಲೆಯನ್ನು ಕಲಿಯುತ್ತೀರಿ ಮತ್ತು ತಪ್ಪುಗಳನ್ನು ತಿದ್ದಿಕೊಂಡು ಉತ್ತಮ ನಾಯಕರಾಗುತ್ತೀರಿ. ಒಂದು ವ್ಯವಹಾರವನ್ನು ಪ್ರಾರಂಭಿಸಿ, ಅದನ್ನು ಸಣ್ಣ ಪ್ರಮಾಣದಲ್ಲಿ ಪರೀಕ್ಷಿಸಿ, ನಂತರ ತಂತ್ರಜ್ಞಾನ ಬಳಸಿ ಸ್ವಯಂಚಾಲಿತಗೊಳಿಸಿ, ಅದರಿಂದ ಲಾಭ ಗಳಿಸುವುದು ಇದರ ಮುಖ್ಯ ಉದ್ದೇಶ. ಮೂರನೆಯದಾಗಿ ಸ್ವಾತಂತ್ರ್ಯ. ಸಾಂಪ್ರದಾಯಿಕ ಕಚೇರಿಯ ವಾತಾವರಣದಿಂದ ಹೊರಬಂದು ನಿಮ್ಮ ಸಮಯವನ್ನು ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಇದರ ಅರ್ಥ. ಕಚೇರಿಯಿಂದ ಹೊರಗೆ ಕುಳಿತು ಕೆಲಸ ಮಾಡಿದರೆ ನಿಮ್ಮ ಉತ್ಪಾದಕತೆ ಹೇಗೆ ಹೆಚ್ಚಾಗುತ್ತದೆ ಎಂಬುದನ್ನು ಅಂಕಿಅಂಶಗಳ ಸಮೇತ ನಿಮ್ಮ ಮೇಲಧಿಕಾರಿಗಳಿಗೆ ಮನವರಿಕೆ ಮಾಡಿ ರಿಮೋಟ್ ವರ್ಕ್ ಮಾಡಲು ಅನುಮತಿ ಪಡೆಯಿರಿ. ಈ ಪುಸ್ತಕದ ಮತ್ತೊಂದು ಅದ್ಭುತ ಪರಿಕಲ್ಪನೆ ಎಂದರೆ ಮಿನಿ ರಿಟೈರ್ಮೆಂಟ್ಗಳು. ಜೀವನವನ್ನು ಆನಂದಿಸಲು 60 ವರ್ಷ ವಯಸ್ಸಾಗುವವರೆಗೆ ಕಾಯುವ ಬದಲು ಕೆಲಸದ ನಡುವೆ ದೀರ್ಘಕಾಲಿಕ ವಿರಾಮಗಳನ್ನು ತೆಗೆದುಕೊಂಡು ಪ್ರಪಂಚವನ್ನು ಸುತ್ತಿ, ಹೊಸ ಭಾಷೆಗಳನ್ನು ಸುತ್ತಿ, ಹೊಸ ಹವ್ಯಾಸಗಳನ್ನು ಕಲಿಯಿರಿ ಮತ್ತು ಹೊಸ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ. ನಿಮ್ಮ ಆರ್ಥಿಕತೆಯನ್ನು ಸರಿಯಾಗಿ ಯೋಜಿಸಿದರೆ ಹಣಕಾಸಿನ ಅಭದ್ರತೆಯ ಭಯವಿಲ್ಲದೆ ಈ ಮಿನಿ ರಿಟೈರ್ಮೆಂಟ್ಗಳನ್ನು ಆನಂದಿಸಬಹುದು. ಕೆಲಸದ ಭದ್ರತೆ ಎಂಬುದು ಮುಖ್ಯ, ಆದರೆ ಆ ಭಯದ ಕವಚದಿಂದ ಹೊರಬಂದಾಗ ಮಾತ್ರ ಜೀವನದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಸಾಂಪ್ರದಾಯಿಕ ಕೆಲಸವನ್ನು ಬಿಟ್ಟ ನಂತರ ಉಳಿಯುವ ಅಪಾರ ಬಿಡುವಿನ ವೇಳೆಯಲ್ಲಿ ಖಾಲಿತನ ಕಾಡಬಹುದು. ಆ ಸಮಯವನ್ನು ಹೊಸ ಕೌಶಲ್ಯಗಳನ್ನು ಕಲಿಯಲು, ಪ್ರಯಾಣಿಸಲು ಮತ್ತು ಸಮಾನ ಮನಸ್ಕರೊಂದಿಗೆ ಬೆರೆಯಲು ಬಳಸಿ. ನಿಮಗಾಗಿ ಹೊಸ ಮತ್ತು ಆರೋಗ್ಯಕರ ದಿನಚರಿಯನ್ನು ರೂಪಿಸಿಕೊಳ್ಳಿ. ಅಂತಿಮವಾಗಿ ಈ ಪುಸ್ತಕದ ಪ್ರಮುಖ ಪಾಠಗಳು ಹೀಗಿವೆ. 1. ಹಣಕ್ಕಿಂತ ಸಮಯ ಮತ್ತು ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಬೆಲೆ ನೀಡಿ. ಕೇವಲ ಸಂಪತ್ತನ್ನು ಕಲೆ ಹಾಕುವ ಬದಲು ನಿಮ್ಮ ಮೌಲ್ಯಗಳಿಗೆ ತಕ್ಕಂತೆ ಸುಂದರ ಜೀವನವನ್ನು ರೂಪಿಸಿಕೊಳ್ಳಿ. 2. 80% ಮತ್ತು 20% ನಿಯಮವನ್ನು ಬಳಸಿ ಅತಿ ಹೆಚ್ಚು ಪರಿಣಾಮ ಬೀರುವ ಕೆಲಸಗಳ ಮೇಲೆ ಮಾತ್ರ ಗಮನ ಹರಿಸಿ ಮತ್ತು ನಿಮ್ಮನ್ನು ಹಿಂದಕ್ಕೆಳೆಯುವ ಗೊಂದಲಗಳನ್ನು ನಿವಾರಿಸಿ. 3. ಪುನರಾವರ್ತಿತ ಮತ್ತು ಬೇಸರ ತರಿಸುವ ಕೆಲಸಗಳನ್ನು ಬೇರೆಯವರಿಗೆ ವಹಿಸಿ ಮತ್ತು ತಂತ್ರಜ್ಞಾನದ ಮೂಲಕ ವ್ಯವಹಾರವನ್ನು ಸ್ವಯಂಚಾಲಿತಗೊಳಿಸಿ. 4. ಜೀವನವನ್ನು ಮುಪ್ಪಿನವರೆಗೆ ಮುಂದೂಡಬೇಡಿ. ಮಿನಿ ರಿಟೈರ್ಮೆಂಟ್ಗಳ ಮೂಲಕ ಈಗಲೇ ಯೌವನದಲ್ಲೇ ಜೀವನದ ಮಧುರ ಅನುಭವಗಳನ್ನು ಪಡೆಯಿರಿ. ಸ್ನೇಹಿತರೆ, ಜೀವನವೆಂದರೆ ಕೇವಲ ಯಂತ್ರದಂತೆ ದುಡಿಯುವುದು ಮತ್ತು ತಿಂಗಳಾಂತ್ಯಕ್ಕೆ ಬಿಲ್ ಪಾವತಿಸುವುದು ಮಾತ್ರವಲ್ಲ. ನಿಮ್ಮ ಸಮಯದ ಮೇಲೆ ನಿಮಗಿರುವ ನಿಯಂತ್ರಣವೇ ನಿಮ್ಮ ನಿಜವಾದ ಸಂಪತ್ತು. ಈ ವಿಡಿಯೋ ಖಂಡಿತವಾಗಿಯೂ ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡಿದೆ ಎಂದು ನಾನು ದೃಢವಾಗಿ ಭಾವಿಸುತ್ತೇನೆ. ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.
ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದೇ ರೀತಿಯ ಜಗತ್ತಿನ ಅತ್ಯುತ್ತಮ ಪುಸ್ತಕಗಳ ಆಳವಾದ ಸಾರಾಂಶಗಳನ್ನು ನಮ್ಮ ಹೆಮ್ಮೆಯ ಕನ್ನಡದಲ್ಲಿ ವೀಕ್ಷಿಸಲು ನಮ್ಮ ಪುಸ್ತಕಧಾರೆ ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದೊಂದಿಗೆ ಸಿಗೋಣ.